111 ವಿಡಿಯೋ ರೋಬೋ ವಾಕ್ಯೂಮ್ ಕ್ಲೀನರ್ ರೆಡಿ ಬ್ರದರ್ ರೆಡಿ ಅವಣ್ಣ ಉಸಿರು ತಗತ್ತಿನ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಯುರೇಕಾ ಫಾಬ್ಸ್ದ ರೋಬೋ ವಾಕ್ಯೂಮ್ ಕ್ಲೀನರ್ ಬಗ್ಗೆ ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಪ್ರಸಾದ್ ಅವರಿದ್ದಾರೆ. ಸೊ ಇವರು ಇದರಲ್ಲಿ ಇರ್ತಕ್ಕಂಥ ಫೀಚರ್ ಸ್ಪೆಸಿಫಿಕೇಶನ್ ಮತ್ತು ಸೊ ಇದರಲ್ಲಿ ಯಾವ್ಯಾವ ಥರ ಕ್ಲೀನ್ ಆಗುತ್ತೆ ಮತ್ತು ಇದ್ರಾಗ ಪ್ರೆಸೆಂಟ್ ನೀವು ತೊಗೊಳ್ತೀರ ಅಂದರೆ ಏನೆಲ್ಲ ಆಫರ್ ಇದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್ ಪ್ರಸಾದ್. ಹಾಯ್. ಸೊ ಇವಾಗ ಇದು ರೋಬೋ ವಾಕ್ಯೂಮ್ ಕ್ಲೀನರ್ ಇದೆಯಲ್ಲ, ನಮಸ್ತೆ, ನನ್ನ ಹೆಸರು ಪ್ರಸಾದ್ ಅಂತ. ಸೊ ನಾನಿವತ್ತು ನಮ್ಮ ಸ್ಟೋರಲ್ಲಿ ಇರುವಂತಹ ನಂಬರ್ 1 ಬ್ರ್ಯಾಂಡ್ ಆಗಿರುವಂತಹ ಯುರೇಕಾ ಫಾಬ್ಸ್ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಿಮ್ಮ ಹತ್ರ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ನೋಡ್ತೀರಾ ಅಂತಂದರೆ ಇವಾಗ ಹೊರಗಡೆ ನಿಮಗೆ ತುಂಬ ಥರ ನಿಮಗೆ ಬ್ರ್ಯಾಂಡ್ಗಳು ಸಿಗ್ತವೆ. ಸೊ ಅದರಲ್ಲಿ ನಿಮಗೆ ಇವಾಗ ಯುರೇಕಾ ಫಾಬ್ಸ್ ವ್ಯಾಕ್ಯೂಮ್ ಕ್ಲೀನರ್ಸ್ ಕೂಡ ಒಂದು. ಸೊ ಈ ಮಾಡೆಲಲ್ಲಿ ನೀವು ನೋಡ್ತೀರಾ ಅಂತಂದರೆ ಸ್ಟಾರ್ಟಿಂಗ್ ನಿಮಗೆ ಈ ಮಾಡೆಲ್ ನಮ್ಮ ಹತ್ರ ಇವಾಗ ಅಟ್ ಪ್ರೆಸೆಂಟ್ ಫಾಸ್ಟ್ ಮೂವಿಂಗಲ್ಲಿರೋಂಥ ಮಾಡೆಲ್ ಬಂದು ರೋಬೋ ಎಲ್ವ್ಯಾಕ್ ವಾಯ್ಸ್ ಪ್ರೋ ಅಂತ ಮಾಡೆಲ್ ನೇಮು. ಸೊ ಈ ಮಾಡೆಲಲ್ಲಿ ನಿಮಗೆ ಫೀಚರ್ಸ್ ನೋಡ್ತೀರಾ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಈ ಮಾಡೆಲಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಂದು ನಿಮಗೆ 3200 ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾನೆ. ಸೊ ಇದರಲ್ಲಿ ನಿಮಗೆ 2700 ಸಕ್ಷಮ್ ಪವರ್ ಇರುತ್ತೆ. ಸೊ ನಿಮಗೆ 3 to 4 ಅವರ್ ಚಾರ್ಜ್ ಹಾಕಿದರೆ ನಿಮಗೆ 1.5 ಗಂಟೆ ನಿಮಗೆ ರನ್ ಟೈಮ್ ಕೊಡ್ತಾನೆ. ಸೊ ಇದರಲ್ಲಿ ನೀವು ನೋಡ್ತೀರಾ ಅಂತಂದರೆ ಫೀಚರ್ ವೈಸು ಇಷ್ಟು ಫೀಚರ್ಸ್ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ 30 ವ್ಯಾಟ್ಸ್ ನಿಮಗೆ ಪವರ್ ಕನ್ಸಂಪ್ಷನ್ ತೊಗೊಳುತ್ತೆ. ಇದರಲ್ಲಿ ನಿಮಗೆ 70 TB ನಿಮಗೆ ಇದರಲ್ಲಿ ನಾಯ್ಸ್ ಲೆವೆಲ್ ಬರುತ್ತೆ. ಮತ್ತು ಇದಕ್ಕೆ ಇವಾಗ ನಿಮಗೆ ಮನೇಲಿ ಇದನ್ನು ಯೂಸ್ ಮಾಡಬೇಕಂದ್ರೆ ವಿತ್ ವೈಫೈ ಕನೆಕ್ಷನ್ ಇರಲೇಬೇಕಾಗುತ್ತೆ. ವೈಫೈ ಕನೆಕ್ಷನ್ ಇದ್ದರೆ ಮಾತ್ರ ನಿಮಗೆ ಇದು ರನ್ ಆಗುತ್ತೆ. ಸೊ ನಿಮಗೆ ಇವಾಗ ಒಂದು ಮೊಬೈಲ್ ಇರಬೇಕಾಗುತ್ತೆ. ಮೊಬೈಲಲ್ಲಿ ನಿಮಗೆ ಒಂದು ಸ್ಮಾರ್ಟ್ ಲೈಫ್ ಅಂತ ಒಂದು ಆ್ಯಪ್ ಬರುತ್ತೆ. ಆ ಆ್ಯಪ್ನ ಮುಖಾಂತರ ಇದನ್ನು ನೀವು ರನ್ ಮಾಡಬೇಕಾಗತ್ತೆ. ಇವಾಗ ಇದನ್ನು ನಾವು ಇವಾಗ ರೋಬೋನ ಆನ್ ಮಾಡಿ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ನಿಮಗೆ ಕ್ಲೀನ್ ಆಗುತ್ತೆ, ಯಾವ ಥರ ಸೆಕ್ಷನ್ ಆಗುತ್ತೆ ಅನ್ನೋದು ನಿಮ್ಮ ಹತ್ರ ನಾನು ಇವಾಗ ತೋರಿಸ್ಕೊಡ್ತೀನಿ. ಸರ್ ಇವಾಗ ನೀವು ನೋಡ್ತೀರಾ ಅಂತಂದರೆ ಇವಾಗ ಸೊ ನಮ್ಮ ಸ್ಟೋರಲ್ಲಿರುವಂತಹ ಸೊ ವೈಫೈ ಮತ್ತು ಇದರಲ್ಲಿರುವಂಥ ಸ್ಮಾರ್ಟ್ ಲೈಫ್ ವೈಫೈ ಜೊತೆಗೆ ನಮ್ಮದು ಮೊಬೈಲಲ್ಲಿ ಒಂದು ಸ್ಮಾರ್ಟ್ ಲೈಫ್ ಅಂತ ಒಂದು ಆ್ಯಪ್ ಬರುತ್ತೆ. ಆ್ಯಪ್ ಮುಖಾಂತರ ಎರಡು ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಸೊ ಇದನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಮೇನ್ ಪೇಜ್ ಬಂದು ನಿಮಗೆ ಈ ಥರ ಬರುತ್ತೆ ಮೊಬೈಲಲ್ಲಿ. ಸೊ ಇದರಲ್ಲಿ ನಿಮಗೆ ಇದೇನು ನೋಡ್ತಾ ಇದ್ದೀರಾ, ಇದು ಮನೆಯಲ್ಲಿ ಇರುವಂತಹ ಸೊ ಹಾಲ್ ಆಗಿರ್ಬೋದು, ಕಿಚನ್, ಬೆಡ್ರೂಮ್ಸ್ ಆಗಿರುವಂತಹ ನಿಮಗೆ ಎಲ್ಲ ಸ್ಪೇಸ್ನು ಕೂಡ ಮ್ಯಾಪಿಂಗ್ ಮಾಡಿಕೊಂಡು ಸೇವ್ ಆಗಿರೋಂತಹ ಸೊ ಲೊಕೇಶನ್ ಇದು ಈ ಥರ ಬರುತ್ತೆ. ಇದನ್ನು ನಾವು ಆನ್ ಮಾಡಬೇಕು ಅಂತಂದರೆ ನಿಮ್ಗೆ ಇಲ್ಲಿ ಆಟೋ ಅಂತ ಕೊಟ್ಟರೆ ಇದು ಆನ್ ಆಗುತ್ತೆ. ಸೊ ನೀವು ನೋಡ್ಬೋದು. ಸೊ ರೋಬೋ ಇವಾಗ ನಿಮಗೆ ಆನ್ ಆಗಿದೆ. ಇವಾಗ ನೀವು ನೋಡ್ತೀರಾ ಅಂತಂದರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನೀವು ರೋಬೋನ ಆನ್ ಮಾಡಿದಾಗ ಏನಾಗುತ್ತೆ, ಸೊ ನಿಮ್ಮ ಮನೆಯಲ್ಲಿ ಇರುವಂತಹ ಲೊಕೇಶನ್ನ ಪೂರ್ತಿ ಅದು ಮ್ಯಾಪಿಂಗ್ ಮಾಡ್ಕೊಳ್ತಾ ಬರುತ್ತೆ. ಸೊ ಮ್ಯಾಪಿಂಗ್ ಮಾಡ್ಕೊಂಡಾದಮೇಲೆ ಅದು ಸೇವ್ನ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ ನಿಮ್ಮ ಮನೇಲಿರುವಂಥ ಲೊಕೇಶನ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ನಾವು ಇದನ್ನು ಈಗ ಆಫ್ ಮಾಡಬೇಕು ಅಂದರೆ ಮತ್ತು ಅದೇ ಬಟನ್ ನಾವು ಪ್ರೆಸ್ ಮಾಡ್ತು ಅಂತಂದರೆ ಅದು ಆಫ್ ಆಗುತ್ತೆ. ಸೊ ನೀವು ನೋಡ್ತೀರಾ ಅಂತಂದರೆ ಸೊ ಇದರಲ್ಲಿ ಅದು ಇವಾಗ ರೋಬೋ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ಲೊಕೇಶನ್ ಮುಖಾಂತರ ನಾವಿಲ್ಲಿ ನೋಡ್ಬೋದು. ಸೊ ಈ ಥರ ವೈಟ್ ಮಾರ್ಕ್ ಬರುತ್ತೆ. ವೈಟ್ ಮಾರ್ಕಲ್ಲಿ ನಿಮಗೆ ಅದು ಎಲ್ಲೆಲ್ಲಿ ರೋಬೋ ರನ್ ಆಗಿರುತ್ತೆ ಸೊ ಅಲ್ಲೇ ಗೊತ್ತಾಗುತ್ತೆ. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಪಿನ್ ಆ್ಯಂಡ್ ಗೋ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸೆಕೆಂಡ್ ಆಪ್ಷನ್, ಈ ಆಪ್ಷನ್ ಬಂದು ನೀವು ಎಲ್ಲಿಗೆ ಬೇಕು ಅಲ್ಲಿ, ಸೊ ನೀವು ಯಾವ ಏರಿಯಾ ಬೇಕು ಆ ಏರಿಯಾಗೆ ನಾವು ಪಿನ್ ಮಾಡಿ ಗೋ ಅಂತ ಕೊಟ್ಟರೆ ಆ ಏರಿಯಾ ಮಾತ್ರ ನೋಡಿ ಆನ್ ಆಯಿತು. ಆ ಏರಿಯಾಗೆ ಹೋಗಿ ನೀವು ಪಿನ್ ಮಾಡಿರೋಂಥ ಏರಿಯಾಗೆ ಹೋಗಿ ಅದು ಮಾಪಿಂಗ್ ಮಾಡ್ಕೊಬರುತ್ತೆ. ಇವಾಗ ನಾವು ಓಮ್ ಅಂತ ಬಟನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸೊ ಡೈರೆಕ್ಟಾಗಿ ಹೋಗಿ ಅದು ಚಾರ್ಜರ್ ಹಾಕೋತ್ಕೊಳ್ಳುತ್ತೆ.
ಅಂದರೆ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಸೊ ನೀವು ಇವಾಗ ಹಾಲಲ್ಲಿ ಇಟ್ಟಿರ್ತೀರಾ ಅಥವಾ ಕಿಚನಲ್ಲಿ ಇಟ್ಟಿರ್ತೀರಾ ಅಥವಾ ರೂಮಲ್ಲಿ ಇಟ್ಟಿರ್ತೀರಾ. ಸೊ ಚಾರ್ಜರ್ನ ನೀವು ಯಾವುದೇ ರೂಮ್ಗೆ ಯಾವುದೇ ಸ್ಪೇಸಿಗೆ ನೀವು ಅದನ್ನು ಇಟ್ಟರೂ ಕೂಡ ಅದು ಹೋಗಿ ಚಾರ್ಜರ್ಗೆ ಕೂತ್ಕೊಳ್ಳುತ್ತೆ. ಸೊ ಇವಾಗ ಇನ್ ಕೇಸ್ ಏನಾದರೂ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ತಾ ಬರ್ತಾ ಇರುತ್ತೆ. ಸೊ ಬ್ಯಾಟ್ರಿ ಲೋ ಆಯಿತು. ಸೊ ಬ್ಯಾಟ್ರಿ ಲೋ ಆದಾಗ ಆಟೋಮೆಟಿಕ್ ಹೋಗಿ ಅದೇ ಚಾರ್ಜ್ ಹಾಕೊಳ್ಳುತ್ತೆ. ಸೊ ಚಾರ್ಜ್ ಆಗ್ತಾ ಇದೆ, ಇವಾಗ ಚಾರ್ಜ್ ಆಗ್ತಿದೆ, ಆಟೋಮೆಟಿಕ್ ಅದು ಪ್ಲೇಸ್ ಆಗಿದೆ. ಅದೇ ಹೇಳುತ್ತೆ ಕೂಡ ವಾಯ್ಸಲ್ಲಿ. ಕೋವಿಡ್ ಅಂದ್ರೆ ಈ ಜನ ಹೆಂಗಂಗೆಲ್ಲ ಕಸ ಹೊಡಿತಾರೆ ಅಂತ. ಸೊ ಬನ್ನಿ ಕಸ ಗುಡ್ಸೋಣ. ಏಯ್ ಕಸ ಗುಡ್ಸೋಣ ನೋಡೋಣ ಕೂಡ ವಾಯ್ಸಲ್ಲಿ ನಿಮಗೆ ಅದು ಚಾರ್ಜ್ ಆಗ್ತಿದೆ ಅನ್ನೋದನ್ನು ಕೂಡ ನಿಮಗೆ ಅದು ಹೇಳುತ್ತೆ. ಇವಾಗ ಚಾರ್ಜ್ ಖಾಲಿ, ಇವಾಗ ಅದು ಒಂದು ಮೂಲೆಯಲ್ಲಿ ಹೋಗಿರುತ್ತೆ. ಓಕೆ. ಸೊ ಆಗ ಚಾರ್ಜ್ ಏನಾದರೂ ಖಾಲಿ ಆಯಿತು, ಓಕೆ, ಬಿಫೋರ್ ನೋಟಿಫಿಕೇಶನ್ ಗೊತ್ತಾಗುತ್ತೆ. ಸೊ ಅದು ನಿಮಗೆ ಮೊಬೈಲಲ್ಲಿ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಆಟೋಮೆಟಿಕ್ ಬಂದು ಏನಾದರೂ ಇದಾಗುತ್ತೆ. ಸೊ ಆಟೋಮೆಟಿಕ್ ಅದು ನಿಮಗೆ ಸೆನ್ಸರ್ ಮುಖಾಂತರ ನಿಮಗೆ ಫ್ರಂಟಲ್ಲಿ ಬಂದು ನಿಮಗೆ 3D ಲೇಸರ್ ಇರುತ್ತೆ. ಆ 3D ಲೇಸರ್ ನಿಮ್ಗೆ ಏನಾಗುತ್ತೆ, ನೀವು ಆ ಚಾರ್ಜರ್ನ ನೀವು ಯಾವುದೇ ಸ್ಪೇಸಲ್ಲಿ ನೀವು ಇಟ್ಟಿದ್ರೂ ಕೂಡ ಅದು ರಿಟರ್ನ್ ಬಂದು ನಿಮಗೆ ಅದು ಚಾರ್ಜರ್ಗೆ ಬಂದು ಆಟೋಮೆಟಿಕ್ ಅದೇ ಚಾರ್ಜ್ ಹಾಕೊಳ್ಳುತ್ತೆ. ಅಂದರೆ ಇನ್ ಕೇಸ್ ಅದು ಚಾರ್ಜ್ ಲೋ ಬ್ಯಾಟ್ರಿಲಿ ಇತ್ತು ಅಂದಾಗ ಅದು ಮತ್ತೆ ಅವಾಗ ವರ್ಕ್ ಮಾಡಲ್ಲ, ಆಟೋಮೆಟಿಕ್ ಲೋ ಬ್ಯಾಟ್ರಿ ಆದಾಗ ಆಟೋಮೆಟಿಕ್ ಬಂದು ಅದೇ ಚಾರ್ಜ್ ಹಾಕೊಳ್ಳುತ್ತೆ. ಸೊ ಮತ್ತೆ ರಿಟರ್ನು ಅದು ಎಲ್ಲಿ ಕೆಲಸ ಬಿಟ್ಟಿರುತ್ತೆ ಅಲ್ಲಿಂದ ರಿಟರ್ನ್ಸ್ ಅದು ಆನ್ ಆಗ್ತಾ ಹೋಗುತ್ತೆ. ಅಂದರೆ ಅದೇ ಅವತ್ತು ಎಂಟೈರ್ ನಿಮ್ಮದು ಮನೆದೇನಿರುತ್ತೆ, ಕಿಚನ್ನು, ಹಾಲು ಎಲ್ಲ ಅದೇ ಆಟೋಮೆಟಿಕ್ ಮ್ಯಾಪ್. ಹೌದು ಹೌದು. ಸೊ ಅದೇ ಹೋಗುತ್ತೆ, ಎಲ್ಲ ಕ್ಲೀನ್ ಮಾಡುತ್ತೆ, ಕ್ಲೀನ್ ಮಾಡ್ಕೊ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಚಾರ್ಜ್ ಬೇಕು ಅಂದಾಗ ಅದೇ ಪ್ಲೇಸ್ಗೆ ಆಟೋಮೆಟಿಕ್ ಅದಾಗೆ ತೊಗೊಂಡಿದ್ದಾಗ ಮಾತ್ರ ಅದು ಮ್ಯಾಪ್ ಹಾಕೊಳ್ಳುತ್ತೆ. ಹೌದು ಎಲ್ಲ ಕಡೆ. ಹೌದು. ಸೊ ಸ್ಟಾರ್ಟಿಂಗ್ ಮಾತ್ರ ನಿಮಗೆ ಮನೇನ ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ, ಸೊ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ಸ್ ಆಗಿರ್ಬೋದು, ಈ ಥರ ನಿಮ್ಮ ಮನೇಲಿರುವಂಥ ಏರಿಯಾನ ಸೊ ಮ್ಯಾಪಿಂಗ್ ಮಾಡಿಕೊಂಡು ಆ ಮ್ಯಾಪಿಂಗ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಸೊ ಸೇವ್ ಮಾಡ್ಕೊಂಡು ಆದಮೇಲೆ ಫ್ಲೋರ್ ಎಲ್ಲ ಇರುತ್ತೆ. ಹೌದು. ಫ್ಲೋರ್ ಅಂತ ಬಂದಾಗ ಇವಾಗ ಗ್ರೌಂಡ್ ಫ್ಲೋರ್ ಅಂತ ಬಂದಾಗ ಏನಾಗುತ್ತೆ, ಫ್ಲೋರ್ 1 ಅಂತ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂತ ಹೋದಾಗ ನಿಮಗೆ ಫ್ಲೋರ್ 2 ಅಂತ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅದು ನಿಮಗೆ ಯಾವ ಫ್ಲೋರ್ಗೆ ನೀವು ಬಿಡ್ತಾ ಇರ್ತೀರಾ, ಸೊ ಯಾವ ಫ್ಲೋರಿಗೆ ಬಿಡ್ತಾ ಇದ್ದೀರಾ ಆ ಮ್ಯಾಪ್ನ ಯೂಸ್ ಮಾಡಿಕೊಂಡು ಸೊ ಆ ಮ್ಯಾಪ್ ಮುಖಾಂತರ ಅದು ನಿಮಗೆ ಒಂದು ಕಡೆಯಿಂದ ನಿಮಗೆ ಕಸನ ಮ್ಯಾಪಿಂಗ್ ಮಾಡ್ಕೊಬರುತ್ತೆ. ಸೊ ಈ ಥರ ನಿಮಗೆ ಅದು ನಿಮಗೆ ಟೋಟಲ್ 3 to 4 ಫ್ಲೋರ್ ಇದ್ರೂ ಕೂಡ ಅದು ನಿಮಗೆ ಮ್ಯಾಪ್ನ ಸೇವ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಯಾವುದು ಫ್ಲೋರ್ಗೆ ಹೋಗಿರ್ತೀರೋ ಸೊ ನೀವು ಎಕ್ಸಾಂಪಲ್ ನೀವು ಒಂದು ಫಸ್ಟ್ ಫ್ಲೋರಲ್ಲಿ ಇದ್ದೀರಾ ಅಂತಂದರೆ ಆ ಫಸ್ಟ್ ಫ್ಲೋರ್ದು ಏನು ಮ್ಯಾಪಿಂಗ್ ಸೇವ್ ಮಾಡ್ಕೊಂಡಿರ್ತೀರ ಆ ಮ್ಯಾಪನ್ನ ನೀವು ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಕಸ ಗುಡಿಸೋ ಮಗನೇ ಅಂತ ಅಮ್ಮ ಹೇಳ್ತಾಳೆ, ಹಾಡ್ ಕೇಳ್ಕೊಂಡು ಗುಡಿಸು ಅಂತ ಏರ್ಪಾಡ್ ಹೇಳುತ್ತೆ, ಹಾಡಂತೂ ಮುಗಿತಾ ಇದೆ, ಕಸ ಮಾತ್ರ ಮುಗಿತಾನೆ ಇಲ್ವಲ್ಲೋ ದೇವ್ರೇ. ಈಗ ಮೆಟ್ಲೆಲ್ಲ ಇರುತ್ತೆ. ಸೊ ಮೆಟಲ್ ಇರುತ್ತೆ, ಅಪ್ ಡೌನ್ ಇರುತ್ತೆ. ಒಂದು ಪ್ಲೇಸ್ ಇವಾಗ ಸಮವಾಗಿರಲ್ಲ. ಹೌದು. ಇವಾಗ ಕಾಟ್ ಇರುತ್ತೆ, ಇನ್ನೊಂದು ಕಡೆ ಏನಾದ್ರು ಸ್ಟೂಲ್ ಇಟ್ಟಿರ್ತೀವಿ. ಹೌದು. ಸೊ ಆ ಥರ ಸ್ಪೇಸ್ಗಳಲ್ಲಿ ಎಲ್ಲ ಏನಾಗುತ್ತೆ ಅಂತಂದರೆ ಕೆಳಗಡೆ ನಿಮಗೆ ಆಂಟಿಫಾಲ್ ಸೆನ್ಸರ್ ಯೂಸ್ ಮಾಡಿದ್ದಾನೆ. ಸೊ ಆಂಟಿಫಾಲ್ ಸೆನ್ಸರ್ ಯೂಸ್ ಮಾಡೋದ್ರಿಂದ ಈಗ ಸ್ಟೆಪ್ಸ್ ಇರುತ್ತೆ, ಸೊ ಹೋಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆ ಸ್ಟೆಪ್ಸ್ ಇರೋಂಥ ಜಾಗದಲ್ಲಿ ಏನಾಗುತ್ತೆ, ಹೋಗಿ ಕೆಳಗಡೆ ಬೀಳಲ್ಲ. ಆ ಸೆನ್ಸರಿಂದ ಏನಾಗುತ್ತೆ, ಸೊ ಅದು ಆ ಸ್ಟೆಪ್ಸ್ ಇರೋಂಥ ನಿಯರ್ ಹತ್ರಕ್ಕೆ ಹೋಗಿ ನಿಮಗೆ ಅದರಲ್ಲಿರುವಂಥ ಏನು ಕಸ ಇರುತ್ತೆ ಅಥವಾ ಏನು ಡಸ್ಟ್ ಇರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನಿಮಗೆ ಒರೆಸ್ಕೊಂಡು ನಿಮಗೆ ರಿಟರ್ನ್ ಬರುತ್ತೆ ಹೊರತು ಕೆಳಗಡೆ. ಸೊ ಎಕ್ಸಾಂಪಲ್ ನಾನು ಇಲ್ಲೇ ತೋರಿಸ್ತೀನಿ. ಸೊ ಎಕ್ಸಾಂಪಲ್ ಇದೇ ನೀವು ನೋಡ್ತೀರಾ ಅಂತಂದರೆ ಇದೇ ಬಾಕ್ಸ್ ಮೇಲೆ ನಾವು ಬಿಟ್ಟರೂ ಕೂಡ ಅದು ಕೆಳಗಡೆ ಬೀಳಲ್ಲ. ಸೊ ಈ ಬಾಕ್ಸ್ ಮೇಲೆ ನಾವು ಆನ್ ಮಾಡಿ ಬಿಡ್ತು ಅಂತಂದ್ರೂ ಕೂಡ ಈ ರೋಬೋನ ನೀವು ನೋಡ್ಬೋದು. ಸೊ ಎಕ್ಸಾಂಪಲ್ ನಾವು ಈ ಥರ ನೀವು ಡೈನಿಂಗ್ ಟೇಬಲ್ ಮೇಲೆ ಬಿಟ್ಟರೂ ಕೂಡ ಕೆಳಗಡೆ ಬೀಳಲ್ಲ ಅದು. ಸೊ ಇವಾಗ ನಾವು ನೀವು ಮುಂಚೆನೇ ನೋಡ್ದಂಗೆ ಆಟೋ ಅಂತ ಕೊಟ್ಟರೆ ಏನಾಗುತ್ತೆ, ಮತ್ತೆ ರಿಟರ್ನ್ ಆನ್ ಆಗುತ್ತೆ. ಸೊ ರೋಬೋ ಆನ್ ಆಯಿತು. ಇವಾಗ ಅದು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾರೆ, ಅದು ಕೆಳಗಡೆ ಬೀಳೋದಿಲ್ಲ. ಹೌದು ಹೌದು, ಕೆಳಗಡೆ ಬೀಳಲ್ಲ. ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನೋಡ್ತಾ ಇದ್ದೀರ ಅಂತಂದರೆ ಇವಾಗ ಮೆಟ್ಲಿದೆ. ಸೊ ನಾವು ಇವಾಗ ಆನ್ ಮಾಡಿದಾಗ ಏನಾಗುತ್ತೆ, ಅದು ಕೆಳಗಡೆ ಬೀಳಲ್ಲ ಅದು. ಸೊ ಈ ಥರ ಸ್ಟೆಪ್ಸಲ್ಲಿ ನಿಮಗೆ ಯಾವುದೇ ಥರ ಅಡೆ ಥರ ಏನೂ ಇರಲ್ಲ. ಆ ಥರ ಟೈಮಲ್ಲಿ ನಿಮಗೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಭಯ ಇರುತ್ತೆ ನಿಮಗೆ. ಸೊ ಈ ಥರ ನಿಮಗೆ ಇದರಲ್ಲಿ ಕೆಳಗಡೆ ಬೀಳಲ್ಲ. ಇದು ನೋಡ್ತಾ ಇದ್ದೀರಲ್ಲ, ಈ ಥರ ನಿಮಗೆ ಕೆಳಗಡೆ ಆಂಟಿಫಾಲ್ ಸೆನ್ಸರ್ ಯೂಸ್ ಮಾಡಿದ್ದಾನೆ. ಸೊ ಕಾರ್ನರ್ಗಳೆಲ್ಲ ನಿಮಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರುತ್ತೆ. ಸೊ ಇವಾಗ ನಿಮ್ಮ ಮನೇಲಿ ಈಗ ದಿವಾನ್ ಕಾಟ್ ಇರ್ಬೋದು, ಸೊ ಸೋಫಾ ಕೆಳಗಡೆ ಆಗಿ ಸ್ಪೇಸಸ್ ಇತ್ತು ಅಂತಂದರೆ ಅದ್ರ ಕೆಳಗಡೆ ಹೋಗಿ ಕೂಡ ಇದು ನೀಟಾಗಿ ಕ್ಲೀನ್ ಮಾಡ್ಕೊಬರುತ್ತೆ. ಎಲ್ಲ ಕಸನ ಕಲೆಕ್ಟ್ ಮಾಡ್ತಾ ಇದೆ. ಓಕೆ. ಡಸ್ಟ್ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇವಾಗ ಎಲ್ಲ ಥರದ ಡಸ್ಟನ್ನು ಕಲೆಕ್ಟ್ ಮಾಡುತ್ತೆ. ಸೊ ಅಂದರೆ ಇವಾಗ ಇರುವಂಥ ನೀವು ಎಕ್ಸಾಂಪಲ್ ನೀವು ಬೇಕಾದ್ರೆ ಇದ್ರೆ ನೀವು ತೋರಿಸ್ತೀನಿ, ಬೇಕಾದ್ರೆ ಯಾವ ಥರ ಇದರಲ್ಲಿ ಕಸನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ.
ನೋಡ್ತೀರಾ ಅಂತಂದರೆ ಪೇಪರ್ ಇರೋದನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊ ಬರ್ತಾ ಇದೆ. ನಂಬರ್ 2 ಬಿಲ್ಡಪ್ ಬೇಬಿ ಮೇಕಪ್ ಮಲ್ಲೇಶ್ವರಿ. ಏಯ್, ಕರಡಿ ಮುಂದೆ ನಿಂತ್ಕೊಂಡಿದ್ ಸಾಕು, ಕಸ ಗುಡಿಸೆ. Mom, wait. ನೆಲ ಸಾರಿಸ್ಬೇಕಂದ್ರೆ ನೀರಲ್ಲಿ ಸೊ ನೆಲ ಒರೆಸ್ಬೇಕು ಅಂತಂದರೆ ನಿಮಗೆ ಆಪಲ್ಲಿ ನಿಮಗೆ ಸೊ ವೆಟ್ನೆಸ್ ಲೆವೆಲ್ ಅಂತ ಇರುತ್ತೆ. ಆ ಇದರಲ್ಲಿ ನೀವು ನೋಡ್ತೀರಾ ಅಂದರೆ ನಾನು ಇಲ್ಲಿ ವೆಟ್ನೆಸ್ ಲೆವೆಲ್ ನಾನು ಹೈ ಅಂತ ಕೊಟ್ಟಿದ್ದೀನಿ. ಸೊ ಈ ವೆಟ್ನೆಸ್ ಲೆವೆಲ್ ಹೈ ಅಂತ ಕೊಟ್ಟಾಗ ಏನಾಗುತ್ತೆ, ಅದು ನಿಮಗೆ ಇವಾಗ ನೀರು ತೊಗೋತಾ ಇದೆ. ನೀರು ತೊಗೊಂಡು ಇವಾಗ ಮನೆ ಒರೆಸ್ಕೊ ಬರ್ತಾ ಇದೆ. ನೀರು ಆಲ್ರೆಡಿ ಹಾಕಿದ್ದಾರೆ? ನೀರು ಆಲ್ರೆಡಿ ಹಾಕಿದ್ದೀವಿ ಸರ್ ಇದಕ್ಕೆ. ಸೊ ನೀವು ಅದನ್ನು ನೀವು ತೋರಿಸ್ಬೋದು. ಹಾಂ, ಆಲ್ರೆಡಿ ಒದ್ದೆ ಆಗ್ತಿದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದಲ್ಲ ಸರ್, ಇವಾಗ ನಿಮಗೆ ಮನೇನ ಒರೆಸ್ಕೊಂಡು ಬರ್ತಾ ಇದೆ ಸರ್ ಇವಾಗ. ಸೊ ಕೈ ಒದ್ದೆ ಆಗುತ್ತೆ, ನೀವು ನೋಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಅದು ಮ್ಯಾಪಿಂಗ್ ಎಲ್ಲೆಲ್ಲಿ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಲೊಕೇಶನ್ ಮುಖಾಂತರ ನಿಮಗೆ ಅದು ತೋರಿಸ್ತಾ ಇದೆ, ನೋಡ್ಬೋದು. ಸೊ ಇದನ್ನು ನಾವು ಇವಾಗ ಆಫ್ ಅಂತ ಮಾಡಿದ್ರೆ ಇದು ಆಫ್ ಆಗುತ್ತೆ. ಸೊ ನೆಕ್ಸ್ಟು, ಸೊ ಇದರಲ್ಲಿ ನೀವು ನೋಡ್ತೀರಾ ಅಂತಂದರೆ, ಸೊ ಇದರಲ್ಲಿ ನಿಮಗೆ ಸೊ ಮ್ಯಾಪ್ನ ಸೇವ್ ಮಾಡ್ಕೋಬೋದು. ಈ ಎಕ್ಸಾಂಪಲ್ ನೀವು ಇವಾಗ ಕಸ ಗುಡಿಸ್ಕೊಂಡು ಒಂದು ಕಡೆಯಿಂದ ಮನೆ ಒರೆಸ್ಕೊ ಬಂದಿರುತ್ತೆ. ಸೊ ಒಂದು ಜಾಗದಲ್ಲಿ ಮಾತ್ರ ನೀರು ಏನಾದರೂ ಚೆಲ್ಲಿರುತ್ತೆ. ಸೊ ಒಂದು ಜಾಗದಲ್ಲಿ ಮಾತ್ರ ನಾವು ಈ ಬ್ಲೂ ಝೋನ್ನ ನಾವು ಸೆಟ್ ಮಾಡಿ ಬಿಡ್ತು ಅಂತಂದರೆ, ಸೊ ನಿಮ್ಗೆ ಏನಾಗುತ್ತೆ, ಆ ಝೋನ್ಗೆ ಮಾತ್ರ ಹೋಗಿ ನಿಮಗೆ ಸೊ ಸೇವ್ ಮಾಡಿ ಬಿಡ್ತು ಅಂದರೆ ಆ ಝೋನಿಗೆ ಮಾತ್ರ ನಿಮಗೆ ಅದು ಹೋಗಿ ಕ್ಲೀನ್ ಮಾಡ್ಕೊಬರುತ್ತೆ. ಸೊ ಯಾವ ಜಾಗಕ್ಕೆ ಬೇಕು, ಪರ್ಟಿಕ್ಯುಲರ್ ಜಾಗಕ್ಕೆ ಮಾತ್ರ ಮಾಡ್ಕೊಬರ್ಬೇಕಂದ್ರೆ ಆ ಜಾಗಕ್ಕೆ ಮಾತ್ರ ಹೋಗಿ ಮಾಡ್ಕೊಬರುತ್ತೆ. ಸೊ ಇನ್ ಕೇಸ್ ಇವಾಗ ಒಂದು ಹಾಲಲ್ಲಿ ಆ ಜಾಗಕ್ಕೆ ಹೋಗೋದು ಬೇಡ, ನೋ ಗೋ ಝೋನ್, ಸೊ ಆ ಝೋನ್ಗೆ ಹೋಗೋದು ಬೇಡ ಅಂತಂದರೆ ಈ ರೆಡ್ ಝೋನ್ನ ನಾವು ಇದನ್ನು ಸೇವ್ ಮಾಡಿ ಬಿಡ್ತು ಅಂತಂದರೆ ಆ ಜಾಗಕ್ಕೆ ಹೋಗಲ್ಲ. ಇದು ಬೇರೆ ಜಾಗಕ್ಕೆ ಎಲ್ಲ ಮಾಡ್ಕೊಳ್ಳುತ್ತೆ, ಆ ಜಾಗಕ್ಕೆ ಮಾತ್ರ ಹೋಗಲ್ಲ. ಸೊ ಈ ಥರ ನಿಮಗೆ ಸೊ ಮ್ಯಾಪ್ ಝೋನ್ ಆಗಿರ್ಬೋದು, ನೋ ಗೋ ಝೋನ್ ಆಗಿರ್ಬೋದು. ಸೊ ನಿಮಗೆ ರೆಡ್ ಝೋನು ಮತ್ತು ಬ್ಲೂ ಝೋನ್ ಅಂತ ಬರುತ್ತೆ. ಸೊ ಬ್ಲೂ ಝೋನ್ ಬಂದು ನಿಮಗೆ ಯಾವ ಜಾಗ ಪರ್ಟಿಕ್ಯುಲರ್ ಮಾಡಬೇಕು ಅಂತ ಇರುತ್ತಲ್ಲ ಅದನ್ನು ಮಾತ್ರ ಹೋಗಿ ಮಾಡ್ಕೊಬರುತ್ತೆ. ರೆಡ್ ಝೋನ್ ಬಂದು ನಿಮ್ಗೆ ಏನಾಗುತ್ತೆ, ಆ ಜಾಗ ಹೋಗೋದು ಬೇರೆ ಜಾಗ ಎಲ್ಲ ಮಾಡ್ಕೊಬರ್ಬರುತ್ತೆ. ಸೊ ಈ ಥರ ನೀವು ಮ್ಯಾಪ್ನ ಸೇವ್ ಮಾಡ್ಕೊಂಡು ಆದಮೇಲೆ ನೀವು ಈ ಥರ ಸೆಟ್ ಮಾಡಿಕೊಂಡು ನೀವು ಮ್ಯಾಪ್ನ ಕ್ರಾಪ್ ಮಾಡ್ಕೊಂಡು ನೀವು ಆ ಜಾಗನ ನೀವು ಮಾಡಿಸ್ಕೋಬೋದು. ನಂಬರ್ 3 ಕಸ ಗುಡ್ಸೋ ಕೇಡಿ ನೆಪ ಹೇಳ್ತಾನೆ ನೋಡಿ. ಮಾ, ಈ ಬರ್ಗೆ ಸರಿ ಇಲ್ಲ. ಮಾ, ಇಲ್ಲಿ ನೀರು ಚೆಲ್ಲಿದೆ, ಗುಡ್ಸಕ್ ಆಗ್ತಾ ಇಲ್ಲ. ನೀರ್ ಚಲ್ತಾ? ಹ್ಞೂ. ಗುಡ್ಸಕ್ ಆಗ್ತಿಲ್ವಾ? ಹ್ಞೂ. ಚೆಲ್ಲಿದ್ದು ನೀನೇ ಅಂತ ಗೊತ್ತು, ಸುಮ್ಮನೆ ಗುಡ್ಸೋ. ಏನಪ್ಪ ಕಾರಣ ಹೇಳೋದು? ಮಾ, ಫೋನ್ ಬರ್ತಾ ಇದೆ, ನನ್ನ ಫ್ರೆಂಡೇ ಮಾಡಿರ್ಬೇಕು. ಮಾತಾಡ್ಬಿಟ್ಟು ಆಮೇಲೆ ಗುಡಿಸ್ತೀನಿ. ಇದನ್ನು ನೆಕ್ಸ್ಟು ಇದರಲ್ಲಿ ನೀವು ನೋಡ್ತೀರಾ ಅಂತಂದರೆ ಇವಾಗ ಸೊ ಈ ರೋಬೋನ ಬಂದು ನಿಮಗೆ ಸೊ ರಿಮೋಟ್ ಕಂಟ್ರೋಲ್ ಮುಖಾಂತರನೂ ನೀವು ಇದನ್ನು ನೀವು ಲೆಫ್ಟ್ ಅಂದರೆ ಲೆಫ್ಟು, ರೈಟು, ಫ್ರಂಟು, ಬ್ಯಾಕ್ ಆ ಥರನೂ ಕೂಡ ನೀವು ಇದನ್ನು ಮ್ಯಾನ್ಯಲ್ಗೆ ಬೇಕಂದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೀವು ಮ್ಯಾಪ್ನ ಸೆಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಏನಾಗುತ್ತೆ, ಫ್ಲೋರ್ 1 ಅಂತ ನೀವು ನೋಡ್ತಾ ಇರ್ಬೋದು. ಸೊ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೇ ಥರ ಟೋಟಲ್ ನಿಮಗೆ 3 to 4 ಫ್ಲೋರ್ ಇದ್ರೂ ಕೂಡ ನೀವು ಇದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಸೊ ಯಾವ ಫ್ಲೋರ್ ಬೇಕೋ ಆ ಫ್ಲೋರ್ನ ಯೂಸ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡಿಸ್ಕೋಬೋದು. ಈ ಥರ ಬರುತ್ತೆ. ಇದು ಮ್ಯಾಪ್ ಸೆಟ್ಟಿಂಗ್. ನಾವು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದರೆ ಇವಾಗ ಫೈಂಡ್ ರೋಬೋಟ್ ಅಂತ ಕೊಟ್ಟರೆ ನಮಗೆ ಅದು ಹೇಳುತ್ತೆ. ನೆಕ್ಸ್ಟು ಇದರಲ್ಲಿ ನೀವು ನೋಡ್ತೀರಾ ಅಂತಂದರೆ ಇವಾಗ ಮಾರ್ನಿಂಗ್ ನೀವು ಯಾವ ಥರ ಅಲಾರಾಮ್ನ ಸೆಟ್ ಮಾಡ್ತೀರಾ ಆ ಥರ ಇದರಲ್ಲೂ ಕೂಡ ನೀವು ಶೆಡ್ಯೂಲ್ನ ಮಾಡ್ಕೋಬೋದು. ಸೊ ಮಾರ್ನಿಂಗ್ ನೋಡ್ತೀರಾ ಅಂದರೆ ಪ್ರತಿದಿನ ನೀವು ಸೊ ಕಸ ಹಸಿಯೇ ಇರಲಿ, ಕಸ ಒಣಗಿದ್ದಿರಲಿ, ಕಸ ಪೇಪರ್ ಇರಲಿ, ಕಸ ಪ್ಲಾಸ್ಟಿಕ್ ಇರಲಿ, ಹಾನಿ ತರುವಂತ ಕಸವೇ ಇರಲಿ. ಆಗ್ಲೇ ಬೆಳಗಿನ ಜಾವ ಇದು ಕಷ್ಟ ಬಂದ್ಬಿಟ್ರನಪ್ಪ. ಒಣ ಕಸ, ಹಸಿ ಕಸ. ಈ ಥರ ನಿಮಗೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಪ್ರತಿದಿನ ಸೊ ನಿಮಗೆ ಯಾವ ಟೈಮ್ ಬೇಕು ಸೊ ಕ್ಲೀನಾಗಿ ಎಕ್ಸಾಂಪಲ್ ನೀವು 6:30 ಅಥವಾ 6 o'clock ಇಟ್ಟಿದ್ರೆ ಮಾರ್ನಿಂಗ್ ಅಂತಂದರೆ
ಮನೇಲಿ ವೈಫೈ ಕನೆಕ್ಟ್ ಆಗಿದೆ ನಿಮಗೆ ಆಟೋಮೆಟಿಕ್ ಅದು ಅದೇ ಆಟೋಮೆಟಿಕ್ ಅದೇ ಆನ್ ಆಗಿ ನೀವು ಒಂದು ಕಡೆಯಿಂದ ಅದು ಅದ್ರ ಕಸ ಗುಡಿಸ್ಕೊಂಡು ಎವ್ರಿ ಡೇ ಅಂತ ಕೊಟ್ಟಿರ್ತೀವಿ. ಸೆಕ್ಷನ್ ಲೆವೆಲ್ ಬಂದು ನಿಮಗೆ ಇಲ್ಲಿ ಸ್ಟ್ಯಾಂಡರ್ಡ್ ಅಥವಾ ಸೊ ನಿಮಗೆ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಾಗ ಏನಾಗುತ್ತೆ ಒಂದು ಮೀಡಿಯಮ್ ಸ್ಪೀಡಲ್ಲಿ ನಿಮಗೆ ಅದು ವರ್ಕ್ ಮಾಡ್ಕೊಬರುತ್ತೆ. ಅದೇ ನೀವು ಪವರ್ ಅಥವಾ ಮ್ಯಾಕ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ ಸೊ ನಿಮಗೆ ಮನೇಲಿ ತುಂಬ ಬೇಗನೆ ಮಾಡ್ಕೊಬರುತ್ತೆ. ಜೊತೆಗೆ ನಿಮ್ಮ ಮನೇಲಿರುವಂಥ ಕಸ ಜಾಸ್ತಿ ಇತ್ತು ಅಂತಂದರೆ ಸೊ ಪವರ್ ಅಥವಾ ಮ್ಯಾಕ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಇದನ್ನು ಸೇವ್ ಮಾಡಿಕೊಂಡ್ರು ಅಂತಂದರೆ ನಿಮಗೆ ನೀವು ನೋಡ್ತಾ ಇರ್ಬೋದು ಎವ್ರಿ ಡೇ ನಿಮ್ಗೆ ಅವಶ್ಯಕತೆನೇ ಇಲ್ಲ. ಶೆಡ್ಯೂಲ್ ಆಗಿ ನಿಮಗೆ ಆಟೋಮೆಟಿಕ್ ಅದೇನು ಟೈಮ್ ಸೆಟ್ ಮಾಡಿದ್ರೆ ಆ ಟೈಮಿಗೆ ಆಟೋಮೆಟಿಕ್ ಅದು ಆನ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ನೀವು ನೋಡ್ತೀರಾ ಅಂದರೆ ಸೆಕ್ಷನ್ ಪವರ್ ಮ್ಯಾನ್ಯುವಲಾಗಿ ಬೇಕಾದರೆ ನೀವು ಮ್ಯಾನ್ಯುವಲಾಗಿ ಸೆಟ್ ಮಾಡ್ಕೋಬೋದು. ಜೊತೆಗೆ ವೆಟ್ನೆಸ್ ಲೆವೆಲ್ ನೋಡ್ತೀರಲ್ಲ ಸೊ ಓನ್ಲಿ ಡ್ರೈ ಬೇಕಂದರೆ ಡ್ರೈ ಮಾಡ್ಕೋಬೋದು. ಇವಾಗ ಮನೆ ಸ್ವಲ್ಪ ಕಮ್ಮಿ ಕೊಳೆ ಆಗಿರುತ್ತೆ ಆ ಟೈಮಲ್ಲಿ ನಿಮಗೆ ಲೋ ಅಥವಾ ಮೀಡಿಯಮ್ ಅಂತ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ನೀರನ್ನ ಕಮ್ಮಿ ತೊಗೊಳುತ್ತೆ. ಸೊ ಐ ಅಂತ ಕೊಟ್ಟಾಗ ಏನಾಗುತ್ತೆ ಸ್ವಲ್ಪ ಮನೆ ಜಾಸ್ತಿ ಕೊಳಾಗಿದ್ದಾಗ ಐ ಅಂತ ಕೊಟ್ಟರೆ ಸ್ವಲ್ಪ ನೀರನ್ನ ಜಾಸ್ತಿ ತೊಗೊಂಡು ಯೂಸ್ ಮಾಡ್ಕೊಬರುತ್ತೆ. ಸೊ ನಿಮಗೆ ವ್ಯಾಲ್ಯೂಮ್ಸ್ ಅಥವಾ ವಾಯ್ಸ್ ಅಥವಾ ವ್ಯಾಲ್ಯೂಮ್ಸ್ ಸೌಂಡನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. ಎರಡು ನಿಮಗೆ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಚೈನೀಸ್ ಬರುತ್ತೆ. ಮೇಂಟೆನೆನ್ಸು ನಿಮಗೆ ಇದರಲ್ಲೇ ತೋರಿಸುತ್ತೆ. ಸೊ ಇದರಲ್ಲಿ ಫಿಲ್ಟರ್ ಅಂತ ಕೊಡ್ತಾರೆ. ಸೈಡ್ ಬ್ರಷ್ ಆಗಿರ್ಬೋದು, ಮೈನ್ ಬ್ರಷ್ ಆಗಿರ್ಬೋದು. ಸೊ ಯಾವುದ್ಯಾವುದು ಬ್ರಷ್ದು ನಿಮಗೆ ಎಷ್ಟೆಷ್ಟು ಮೇಂಟೆನೆನ್ಸ್ ಬರುತ್ತೆ, ಎಷ್ಟು ದಿನ ಬರುತ್ತೆ ಅನ್ನೋದು ಕೂಡ ನೀವು ಆ್ಯಪಲ್ಲಿ ನೋಡ್ಬೋದು ನೀವು ಇದರಲ್ಲಿ. ಸೊ ಜೊತೆಗೆ ಇದರಲ್ಲಿ ನಿಮಗೆ ಕ್ಲೀನಿಂಗ್ ಹಿಸ್ಟ್ರಿ ಕೂಡ ಗೊತ್ತಾಗುತ್ತೆ. ಸೊ ಎಷ್ಟು ಏರಿಯಾನ ಕವರ್ ಮಾಡಿದೆ, ಸೊ ಕ್ಲೀನಿಂಗ್ ಟೈಮ್ಗೆ ಎಷ್ಟು ತೊಗೊಂಡಿದೆ ಅನ್ನೋದನ್ನು ಕೂಡ ನೀವು ಇದರಲ್ಲಿ ನೋಡ್ಕೋಬೋದು. ಜೊತೆಗೆ ನಿಮಗೆ ಡೋಂಟ್ ಡಿಸ್ಟರ್ಬ್ ಮೋಡ್ ಅಂತ ಕೊಟ್ಟಿರ್ತಾರೆ. ಸೊ ಈ ಮೋಡ್ನ ಬಂದು ನಿಮಗೆ ಇದರಲ್ಲಿ ಬರುವಂತಹ 70 TB ಏನು ನಾಯ್ಸ್ ಲೆವೆಲ್ ಬರುತ್ತಲ್ಲ ಸೊ ಆ ನಾಯ್ಸ್ ಲೆವೆಲ್ ಬೇಡ ಅಥವಾ ಫುಲ್ ಸೈಲೆಂಟಾಗಿ ಮಾಡ್ಕೊಬರ್ಬೇಕು ಅಂತಂದರೆ ಈ ಮೋಡ್ನ ನೀವು ಆನ್ ಮಾಡ್ಕೋತೀರಾ ಅಂತಂದರೆ ಸೈಲೆಂಟಾಗಿ ಮಾಡ್ಕೊಬರುತ್ತೆ. ಇವಾಗ ಅದರಲ್ಲಿ ನಾವು ವಾಟರ್ ಇರುತ್ತಲ್ಲ ಸೊ ನಾವು ಮಾಪಿಂಗ್ ಮಾಡಬೇಕಂದ್ರೆ ಇನ್ ಕೇಸ್ ಖಾಲಿ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಿಮಗೆ ಅದು ವಾಯ್ಸಲ್ಲಿ ಹೇಳುತ್ತೆ. ನಿಮಗೆ ಮೊಬೈಲಲ್ಲಿ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಸೊ ವಾಟರ್ ಖಾಲಿ ಆಗಿದೆ, ವಾಟರ್ ಫಿಲ್ ಮಾಡ್ಕೊಳ್ಳಿ ಅಂತ. ಸೊ ಇದು ನಿಮ್ಗೆ ಏನು ನೋಡ್ತೀರಾ ಅಂತಂದರೆ 1800 ಸ್ಕ್ವೇರ್ ಫೀಟ್ ಮನೆಗೆ ಸೊ ನಿಮಗೆ 2 ಸರಿ ನೀರನ್ನ ಅದು ಕೇಳುತ್ತೆ. ಸೊ ಅದು ನಿಮಗೆ ಡಸ್ಟ್ಬಿನ್ ಫಿಲ್ ಆದ್ರೂ ಕೂಡ ನಿಮಗೆ ಅದು ಇಂಡಿಕೇಷನ್ ಬರುತ್ತೆ ಅಥವಾ ನೋಟಿಫಿಕೇಷನ್ ಮುಖಾಂತರ ನೀವು ಅದು ನಿಮಗೆ ನೀವು ಅಥವಾ ಹೊರಗಡೆ ಅಥವಾ ಆಫೀಸಲ್ಲಿ ಇದ್ರೂ ಕೂಡ ಅದು ಆಟೋಮೆಟಿಕ್ ಅದು ನೋಟಿಫಿಕೇಷನ್ ಮುಖಾಂತರ ಅದು ನಿಮಗೆ ಹೇಳುತ್ತೆ. ನೀವು ಅದು ವಾಟರ್ ಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು, ಡಸ್ಟ್ಬಿನ್ ಖಾಲಿ ಆಗಿದ್ದು ಅಂತಂದರೆ ಡಸ್ಟ್ಬಿನ್ ಫಿಲ್ ಆಗಿತ್ತು ಅಂತಂದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋ ಆಪ್ಷನ್ ಬರುತ್ತೆ. ಸೊ ಇದು ನೀವು ನೋಡ್ತೀರಾ ಅಂದರೆ ಮಲ್ಟಿ ಫ್ಲೋರಲ್ಲೂ ನೀವು ಇದನ್ನು ಯೂಸ್ ಮಾಡ್ಬೋದು. ಈಗ ಮಾರ್ಬಲ್ ಆಗಿರ್ಬೋದು, ಫ್ಲೋರ್ ಆಗಿರ್ಬೋದು, ಕಾರ್ಪೆಟ್ ಆಗಿರ್ಬೋದು, ಯಾವುದೇ ಥರ ಫ್ಲೋರ್ ಇದ್ರೂ ಕೂಡ ಇದು ನಿಮಗೆ ಯೂಸ್ ಆಗುತ್ತೆ. ಇನ್ನು ಲಾಸ್ಟ್ 2 ಆಪ್ಷನ್ ಏನು ನೋಡ್ತಾ ಇದ್ರಲ್ಲಿ ಇದರಲ್ಲಿ ನಿಮಗೆ ಆಟೋ ಬೂಸ್ಟ್ ಅಂತ ಬರುತ್ತೆ, ಜೊತೆಗೆ ಕಸ್ಟಮರ್ ಅಂತ ಬರುತ್ತೆ. ಆಟೋ ಬೂಸ್ಟ್ ಅಂತ ಬಂದಾಗ ಏನಾಗುತ್ತೆ ನಿಮಗೆ ಮನೆಯಲ್ಲಿ ಈಗ ಮನೆ ಅಂದಾಗ ಸೊ ಒಂದು ಕಡೆ ಜಾಸ್ತಿ ಕೊಳೆ ಆಗಿರುತ್ತೆ, ಒಂದು ಕಡೆ ಕಮ್ಮಿ ಕೊಳೆ ಆಗಿರುತ್ತೆ. ಸೊ ಜಾಸ್ತಿ ಕೊಳೆ ಅಥವಾ ಜಾಸ್ತಿ ಕಸ ಇದ್ದಾಗ ಏನಾಗುತ್ತೆ ಸ್ವಲ್ಪ ಸ್ಪೀಡ್ನ ಆಟೋಮೆಟಿಕ್ ಅದೇ ಜಾಸ್ತಿ ಮಾಡಿಕೊಂಡು ಸೊ ಅದರಲ್ಲಿರುವಂಥ ಕಸನ ನೀವು ಸೆಕ್ಷನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬರುತ್ತೆ. ಕಸ್ಟಮ್ ಮೋಡ್ ಅಂತ ಬಂದಾಗ ಏನಾಗುತ್ತೆ ಇವಾಗ ಮಾಪಿಂಗ್ ಮಾಡ್ಕೋಬೇಕಾದ್ರೆ ನಿಮ್ಮ ಮನೇಲಿ ಒಂದು ಸೋಫಾ ಇರುತ್ತೆ, ಆ ಸೋಫಾನ ಬಿಟ್ಟು ನಿಮಗೆ ಮಾಪಿಂಗ್ ಮಾಡ್ಕೊಬಂದಿರುತ್ತೆ. ಸೊ ನಾಳೆ ದಿನ ಅದನ್ನು ರಿಮೂವ್ ಮಾಡಿ ಅಥವಾ ಆ ಸ್ಪೇಸ್ ಖಾಲಿ ಇದ್ರೂ ಕೂಡ ಆ ಜಾಗನ ಕಸ್ಟಮ್ ಮಾಡಿಕೊಂಡು ಅದಕ್ಕೆ ಆ ಜಾಗನ ಕನ್ಸ್ಯೂಮ್ ಮಾಡ್ಕೊಂಡು ಅದನ್ನು ನೀಟಾಗಿ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಅದ್ರದ್ದು ರೋಬೋ ಕ್ಲೀನ್ ಮಾಡ್ಕೊಬರುತ್ತೆ, ಆ್ಯಡ್ ಮಾಡಿಕೊಂಡು ನಿಮಗೆ ಕ್ಲೀನ್ ಮಾಡ್ಕೊಬರುತ್ತೆ. ಸೊ ಈ ಥರ ನಿಮಗೆ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನೀವು ನೋಡ್ತೀರಾ ಅಂತಂದರೆ ಬೇಕಾದ್ರೆ 2 ರಿಂದ 3 ಮೊಬೈಲಿಗೆ ಬೇಕಾದ್ರೆ ಶೇರ್ ಮಾಡ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ನೀವು ಇವಾಗ ಮದರ್ ಇಲ್ಲ ಅಂತಂದರೆ ಅಥವಾ ಸಿಸ್ಟರ್ ಇರ್ತಾರೆ, ಸೊ ಅವ್ರು ಇಲ್ಲ ಅಂದ್ರೂ ಕೂಡ ಬೇರೆ ಮೊಬೈಲಲ್ಲಿ ನೀವು ಯೂಸ್ ಮಾಡ್ಕೊಂಡು ಅದರಲ್ಲಿ ಶೇರ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಆ ಥರ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನೀವು ನೋಡ್ತೀರಾ ಅಂತಂದರೆ ಸೊ ಇದನ್ನು ಯಾವ ಥರ ವಾಟರ್ನ ಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು, ಇದರಲ್ಲಿ ಯಾವ ಥರ ವಾಟರ್ನ ಸೊ ಡಸ್ಟ್ಬಿನ್ನ ರಿಮೂವ್ ಮಾಡ್ಕೊಂಡು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡ್ತೀರಾ ಅಂತಂದರೆ ನಿಮಗೆ ಸೊ ಈ ಥರ ಬರುತ್ತೆ. ಸೊ ಬ್ಯಾಕ್ ಸೈಡ್ ಇದನ್ನು ನೀವು ಪ್ರೆಸ್ ಮಾಡಿ ಓಪನ್ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಈ ಥರ ಬರುತ್ತೆ. ಸೊ ವಾಟರ್ನ ಫಿಲ್ ಮಾಡ್ಕೊಂಡೋಗಿ ಬಂದು ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ವಾಟರ್ನ ಫಿಲ್ ಮಾಡಬೇಕಾಗತ್ತೆ. ಇದರಲ್ಲಿ ಯಾವುದೇ ಥರ ಡಿಟರ್ಜೆಂಟ್ ಆಗಲಿ, ಯಾವುದೇ ಥರ ಡೆಟಾಲ್ ಆಗಲಿ, ಕಂಫರ್ಟ್ ಆಗಲಿ, ಯಾವುದೇ ಥರ ಇದು ಕೆಮಿಕಲ್ನ ನೀವು ಇದಕ್ಕೆ ಯೂಸ್ ಮಾಡಬೇಡಿ. ಸೊ ಓನ್ಲಿ ವಾಟ್ರಲ್ಲಿ ಮಾತ್ರ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಕ್ಲೀನ್ ಮಾಡ್ಕೋಬೋದು. ಇದು ನೀವು ವಾಟರ್ನ ಫಿಲ್ ಮಾಡೋವಂಥ ಸ್ಪೇಸು 600 ml ಬರುತ್ತೆ ಇದು. ಸೊ ಇದರಲ್ಲಿ ನಿಮಗೆ ಡಸ್ಟ್ಬಿನ್ ಬಂದು ನಿಮಗೆ ಈ ಥರ ಓಪನ್ ಮಾಡಬೇಕಾಗುತ್ತೆ. ಡಸ್ಟ್ಬಿನ್ ನಿಮಗೆ ಕಸ ಏನೇ ಕಲೆಕ್ಟ್ ಆಗಿದ್ರು ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಏನು ಮಾಪಿಂಗ್ ಮಾಡ್ಕೊಬಂತು ಸೊ ಅದರಲ್ಲಿರುವಂಥ ಏನೇನು ಕಸ ಇರುತ್ತೆ ಎಲ್ಲ ಪೂರ್ತಿ ನೀವು ಇದರಲ್ಲಿ ಸೊ ಇವಾಗ ಕೆಲವೊಂದು ಮನೆಗಳಲ್ಲಿ ಪೆಟ್ಸ್ ಇರುತ್ತೆ, ಆ ಪೆಟ್ಸ್ದು ಅದು ಹೇರ್ಸ್ ಇದ್ರೂ ಕೂಡ ನಿಮಗೆ ನೀಟಾಗಿ ರಿಮೂವ್ ಮಾಡಿಕೊಂಡು ಬರುತ್ತೆ.
ಸೊ ಇವಾಗ ನೀವು ನೋಡ್ತೀರಾ ಅಂತಂದರೆ ಎಕ್ಸಾಂಪಲ್ ನಿಮಗೆ ಸೊ 0.0001 ಮೈಕ್ರೋನ್ ಡಸ್ಟ್ ಇರೋದನ್ನು ಕೂಡ ನಿಮಗೆ ಸೊ ಇದು ನೀಟಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಡಸ್ಟನ್ನ ನಿಮಗೆ ಇವಾಗ ಕಲೆಕ್ಟ್ ಮಾಡ್ಕೊಂಡಿದೆ. ಸೊ ಇವಾಗ ನೀವು ನೋಡ್ತೀರಾ ಅಂತಂದರೆ ನಿಮ್ಮ ತಲೆ ಕೂದಲು ಎಷ್ಟು ಸಣ್ಣ ಇರುತ್ತೆ ಅದಕ್ಕಿಂತ 3 ಪಟ್ಟು ನಿಮಗೆ ಡಸ್ಟ್ ಇರೋಂಥದ್ದು ಕೂಡ ನಿಮಗೆ ಸೊ ನೀಟಾಗಿ ಕ್ಲೀನ್ ಮಾಡ್ಕೊಬರುತ್ತೆ. ಇದರಲ್ಲಿ ನೀವು ಇದನ್ನು ಈ ಡಸ್ಟ್ಬಿನ್ ಇರೋದನ್ನು ನೀವು ಈ ಡಸ್ಟ್ಬಿನ್ ಏನಿರುತ್ತೆ ಈ ಡಸ್ಟ್ಬಿನ್ ಫಿಲ್ ಆದಮೇಲೆ ಅದೇ ಇಂಡಿಕೇಟ್ ಮಾಡುತ್ತೆ. ಸೊ ಫಿಲ್ ಆಗಿದೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಡಸ್ಟನ್ನು ಕಲೆಕ್ಟೆಡ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು FF ಫಿಲ್ಟರ್ ಅಂತ ಕೊಟ್ಟಿರ್ತಾರೆ. ಈ FF ಫಿಲ್ಟರ್ನು ಕೂಡ ನೀವು ಅವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರತಿ ಕಸ ವಾಶ್ಗೂ ಕೂಡ ಪ್ರತಿ ಒಂದು ಸರಿ ನೀವು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊ ಬಂದಾದ್ಮೇಲೂ ಕೂಡ ಸೊ ಈ ಏನಿರುತ್ತೆ ಈ ಡಸ್ಟ್ಬಿನ್ನ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇವಾಗ ಮನೆ ಒರೆಸ್ಕೊಂಡು ಬಂತಲ್ಲ ಆ ಮನೆ ಒರೆಸ್ಕೊ ಬಂದಿರೋ ಮ್ಯಾಟ್ ಬಂದು ನಿಮಗೆ ಈ ಥರ ಕೊಳೆ ಆಗಿದೆ ನೋಡಿ. ಸೊ ಇದನ್ನು ಕೂಡ ನಿಮಗೆ ವೆಲ್ಕ್ರೋ ಕೊಟ್ಟಿರ್ತಾನೆ. ಇದನ್ನು ರಿಮೂವ್ ಮಾಡಿಕೊಂಡು ನೀವು ವಾಶ್ ಮಾಡಿಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು. ಆ ಥರ ಇರುತ್ತೆ. ನೋಡ್ತೀರಾ ಅಂತಂದರೆ ಗೂಗಲ್ ಅಸಿಸ್ಟೆಂಟ್ ಬರುತ್ತೆ, ಅಲೆಕ್ಸಾ ಬರುತ್ತೆ. ಸೊ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಆನ್ ದ ರೋಬೋ ಆಫ್ ದ ರೋಬೋ ಅಂತ ವಾಯ್ಸಲ್ಲಿ ಕೂಡ ನೀವು ಹೇಳಿ ಅದನ್ನು ನೀವು ಆನ್ ಮಾಡಿಕೊಂಡು ನೀವು ನಿಮ್ಮ ಮನೇಲಿ ಏನಾದರೂ ಅಲೆಕ್ಸಾ ಯೂಸ್ ಮಾಡ್ತಾಯಿದ್ರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಜೊತೆಗೆ ಇದರಲ್ಲಿ ಇಷ್ಟು ಇವಾಗ ಬಂದು ನಿಮಗೆ ಇದರಲ್ಲಿ ಇರುವಂಥ ಫೀಚರ್ಸ್ ಆಗಿರುತ್ತೆ. ಇದರಲ್ಲಿ ಇವಾಗ ನೋಡ್ತೀರಾ ಅಂತಂದರೆ ವಾರಂಟಿ ನೋಡ್ತೀರಾ ಅಂದರೆ 1 ಇಯರ್ ವಾರಂಟಿ ಇರುತ್ತೆ. ಇದರಲ್ಲಿ ಯಾವುದೇ ಥರ ಮೇಂಟೆನೆನ್ಸ್ ಅನ್ನೋದು ಬರಲ್ಲ. ಸೊ ಇದರದ್ದು ಮೇಂಟೆನೆನ್ಸ್ ಹಿಸ್ಟ್ರಿ ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಮೊಬೈಲಲ್ಲಿ ನೀವು ನೋಡ್ಬೋದು. ಸೊ ಆವಾಗ ನೀವು ಮೊಬೈಲಲ್ಲಿ ಅದರಲ್ಲಿರುವಂಥ ಮೇಂಟೆನೆನ್ಸ್ ಅನ್ನೋದು 0 ಆದಾಗ ನೀವು ಸೊ ಇದರದ್ದು ಫಿಲ್ಟರ್ ಆಗಿರ್ಬೋದು, ಇದರಲ್ಲಿ ಬರುವಂಥ ಬ್ರಷ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ 2 ಕ್ವಾಂಟಿಟಿ ನಿಮಗೆ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಸೊ ಅದನ್ನು ನೀವು ಚೇಂಜ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. 1 ಇಯರ್ ವಾರಂಟಿ ಇರುತ್ತೆ. ಇಷ್ಟೊತ್ತು ನಾವು ನೀವೇನು ನೋಡಿದ್ರಲ್ಲ ಯುರೇಕಾ ಫಾಬ್ಸ್ದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಪ್ರಸಾದ್ ಅವರು. ಅದನ್ನ ಯಾವ ಥರ ಯೂಸ್ ಮಾಡಬೇಕು, ವೈಫೈ ಆಪ್ಷನ್ಸ್ ಎಲ್ಲ ಮೊಬೈಲಲ್ಲಿ ಯಾವ ರೀತಿ ಆಪ್ರೇಟ್ ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಏನು ಆಫರ್ ಇರುತ್ತೆ ಸಂಪೂರ್ಣವಾಗಿ ಅದ್ರ ಡಿಸ್ಕೌಂಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಏನು ಆಫರ್ ಆಗುತ್ತೆ ಫೈನಲ್ ಪ್ರೈಸು. ಸೊ ಇದು ಈಗ ಪ್ರೆಸೆಂಟಾಗಿ ಆಫರ್ ಅಂತ ನೋಡ್ತೀರಂದ್ರೆ ರಿಲಯನ್ಸ್ ಡಿಜಿಟಲಲ್ಲಿ ಒಳ್ಳೆ ಆಫರ್ ಬರ್ತಾ ಇದೆ. ಇದು 29,990 ಇರೋದು. ಸೊ ಇದ್ರ ಮೇಲೆ ಒಳ್ಳೆ ಡಿಸ್ಕೌಂಟ್ಸು ರಿಲಯನ್ಸಲ್ಲಿ ಈಗ ಪ್ರೆಸೆಂಟಾಗಿ ಸಿಗ್ತಾ ಇದೆ. ಅದೇನಿದೆ ಅಂತ ಸೊ ನೀವು ಕಂಪ್ಲೀಟಾಗಿ ಅದನ್ನು ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ ಪ್ರೈಸಸ್ ಬಂದ್ಬಿಟ್ಟು. ಸೊ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರಲ್ಲಿ ಹಾಕಿರ್ತೀವಲ್ಲ ಆ ನಂಬರ್ಗೆ ಕಾಲ್ ಮಾಡಿ. ಸೊ ಆ ದಿನ ನಿಮ್ಗೆ ಏನು ಸಂಪೂರ್ಣವಾಗಿ ಏನು ಪ್ರೈಸ್ ಇರುತ್ತೆ ಅದನ್ನ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ಬೇರೆ ಥರ ಅಲ್ಲಿ ಹೋದ್ಮೇಲೆ ಜಾಸ್ತಿ ಹೇಳ್ತಾರೆ ಕಮ್ಮಿ ಹೇಳ್ತಾರೆ ಆ ಥರ ಏನಿರಲ್ಲ. ನೀವು ಫೋನಲ್ಲಿ ಏನು ಹೇಳ್ತಾರೋ ಅದೇ ಪ್ರೈಸ್ಗೆ ನಾವು ಸೊ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಸೊ ಇದು ವಿಡಿಯೋ ಮಾಡ್ತಾ ಇರೋದು ರಿಲಯನ್ಸ್ ಡಿಜಿಟಲ್ ಬಸವೇಶ್ವರ ನಗರಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ನಿಮಗೆ ಏನಾದ್ರು ನಿಯರ್ ಇತ್ತು ಅಂದಾಗ ಬಂದು ವಿಸಿಟ್ ಮಾಡಿ. ಸೊ ನಾವು ಕೂಡ ಅವೈಲೇಬಲ್ ಇರ್ತೀವಿ. ಇದಕ್ಕೇನು ಆಫರ್ ಆಗುತ್ತೆ ಅದನ್ನು ಕೂಡ ಮಾಡ್ಕೊಡ್ತೀವಿ. ಮತ್ತೆ ಮನೆಗೆ ಬಂದು ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸೊ ಮೊಬೈಲ್ ನಂಬರ್ ಒಂದ್ಸತಿ ಹೇಳ್ಬಿಟ್ಟು. ಸೊ ನನ್ನ ಮೊಬೈಲ್ ನಂಬರ್ ಬಂದು 9972568488 ಆಗಿ ಇದು ನನ್ನ ಮೊಬೈಲ್ ನಂಬರ್ ಆಗಿರುತ್ತೆ. ನಿಮ್ಮದು ಏನೇ ಡೌಟ್ಸ್ ಇರ್ಬೋದು, ಏನೇ ಎನ್ಕ್ವೈರೀಸ್ ಇರ್ಬೋದು, ನನಗೆ ಕಾಲ್ ಮಾಡಿ ನೀವು ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಚೆನ್ನಾಗಿದೆ ಮೂವಿ. ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ ಮೂವಿ.